ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ವಂಚಿತರ ರೋಷಾಗ್ನಿ ಭುಗಿಲೆದ್ದಿದೆ. ಬಂಡಾಯದ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಇದು ವರಿಷ್ಠರಿಗೆ ಸಾಕಷ್ಟು ಟೆನ್ಷನ್ ಕೊಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಶುರುವಾಗುತ್ತಾ ರಾಜೀನಾಮೆ ಪರ್ವ. ನಿನ್ನೆ ಬೇಳೂರು ಗೋಪಾಲಕೃಷ್ಣ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು 12 ಜನ, ಸುಮಾರು ಏನಿಲ್ಲ ಅಂದ್ರೂ 12 ಜನ ಅಸಮಾಧಾನಿತ ಶಾಸಕರು ಒಟ್ಟಿಗೆ ಸೇರಲಿದ್ದೇವೆ. ನಾಳೆ ಬೆಳಗ್ಗೆ ನಾನಂತೂ ಹೋಗಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಅಸಮಾಧಾನ ಇನ್ನೂ ಕೂಡ ಶಮನ ಆಗಿಲ್ಲ. ಸಾಕಷ್ಟು ಜನ ಅಸಮಾಧಾನಿತರು ಈಗ ಬಂಡಾಯ ಹೇಳ್ತಾ ಇದ್ದಾರೆ. ಏನಾಗಬಹುದು ಮುಂದೆ ಕುತೂಹಲಗರಿಗೆದ್ರಿದೆ. ಇಂದು ಹಲವು ಶಾಸಕರು ರಾಜೀನಾಮೆ ಕೊಡ್ತಾರಾ? ನಿನ್ನೆ ಇಂಡಿ ಶಾಸಕ ರಾಜೀನಾಮೆ ಕೊಟ್ಟಿದ್ದನ್ನ ನೋಡಿದ್ವಿ. ಇಂದು ಕೂಡ ಹಲವು ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರಾ? ಈ ಅಸಮಾಧಾನ ಶಮನಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಫೀಲ್ಡ್ಗಿಳಿದಿದ್ದಾರಾ? ಆಲ್ರೆಡಿ ಮುಖ್ಯಮಂತ್ರಿಗಳ ಮನೆಗೆ ಅಸಮಾಧಾನಿತ ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರಾದ ಬೇಳೂರು ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಆನೇಕಲ್ ಶಿವಣ್ಣ ಅಸಮಾಧಾನಿತರು ಯಾರ್ಯಾರು ಅಂತ ನೋಡ್ತಾ ಇದ್ದೀರಿ. ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಸಚಿವ ಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಅಂತ ಕನಸು ಕಟ್ಟಿಕೊಂಡಿದ್ದವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾದ್ರೆ ಈಗ ಇವರ ಅಸಮಾಧಾನವನ್ನು ಯಾವ ರೀತಿ ಶಮನ ಮಾಡ್ತಾರೆ? ಡಿಕೆ ಶಿವಕುಮಾರ್ ಆಲ್ರೆಡಿ ಹೆಜ್ಜೆ ಇಟ್ಟಾಗಿದೆ. ಸಿಎಂ ಮನೆಗೆ ಅಸಮಾಧಾನಿತ ಶಾಸಕರನ್ನ ಕರೆಸಿಕೊಂಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಹಾಗೂ ಅಪ್ಪಾಜಿ ನಾಡಗೌಡ ಅವರ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.